ಹಲೋ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಫುಡ್ಡಿ ಆ್ಯಂಡ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ. ಇದು ನನ್ನ ಯೂಟ್ಯೂಬ್ನ ನ್ಯೂ ಲೋಗೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಅಂದರೆ ಮೊಟ್ಟೆ ಹಾಕಿ ಪಲಾವ್ನ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳೋ ಅಂಥ ಒಂದು ರೆಸಿಪಿ ಆಗಿರುತ್ತೆ. ಸೊ ನಾನು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಇದೇ ಆಗಿರುತ್ತೆ. ಸೊ ನಾನು ಇಷ್ಟು ಬಿಟ್ಟು ಬೇರೆ ಯಾವುದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಕಟ್ ಮಾಡಲಿಕ್ಕೆ ನಾನು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಆನಿಯನ್ನು, ಟೊಮೊಟೊ ಮತ್ತು ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮಸಾಲೆ ಐಟಮ್ಸ್ ಇಷ್ಟನ್ನು ನಾನು ಕ್ಲೀನಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಮೇನ್ ಬೇಕಾಗಿರೋಂಥ ಐಟಮ್ಸ್ ಇದೇ ಆಗಿರುತ್ತೆ ಮೊಟ್ಟೆ ಪಲಾವ್ಗೆ. ಏನು ರುಬ್ಬೋ ಅವಶ್ಯಕತೆ ಇಲ್ಲ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಜಸ್ಟ್ ಒಂದು 10 ರಿಂದ 15 ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ಬೆಸ್ಟ್ ಮೊಟ್ಟೆ ಪಲಾವ್ನ ನಾನು ಇಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನಿಲ್ಲ ಆಲ್ರೆಡಿ ಮೊಟ್ಟೆನ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಸೊ ಇವಾಗ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಒಂದು ಸಣ್ಣದಾಗಿರೋ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅರೌಂಡ್ ನಾನಿಲ್ಲಿ 2 ಮೆಂಬರ್ಸ್ಗೆ ಆಗೋಷ್ಟು ಮೊಟ್ಟೆ ಪಲಾವ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕನ್ಸಿಸ್ಟೆಂಟಿ ನೋಡಿಕೊಂಡು ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ 2 ಮೆಂಬರ್ಸ್ಗೆ ಆಗೋಷ್ಟು ಪಲಾವ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಕುಕ್ಕರ್ನ ಇಟ್ಕೊಂಬಿಟ್ಟು ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ನಾನಿವಾಗ ಸ್ಪೈಸಸ್ ತೋರಿಸಿದ್ದೆ ಅಲ್ವಾ, ಮಸಾಲೆ ಸ್ಪೈಸಸ್ನ. ಸೊ ಅಷ್ಟು ಮಸಾಲೆ ಸ್ಪೈಸಸ್ನ ನಾನಿವಾಗ ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಸೊ ಜಸ್ಟ್ ಇಷ್ಟೇ, ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆನೆಲ್ಲ. ಜಸ್ಟ್ ಒಂದು ಲವಂಗನ ನಾನು 2 ರಿಂದ 3 ಲವಂಗ, ಒಂದು 4 ರಿಂದ 5 ಕಾಳು ಮೆಣಸು, ಒಂದೆಷ್ಟು ಚಕ್ಕೆ ಮತ್ತು 1 ಏಲಕ್ಕಿ ಮತ್ತು 2 ಪಲಾವ್ ಎಲೆ, ಸ್ವಲ್ಪ ಹೂವನ್ನು ತಗೊಂಡು ನಾನಿಲ್ಲಿ ಹಾಕಿದ್ದೀನಿ. ಅದು ಬಂದ್ಬಿಟ್ಟು ಮಸಾಲೆ ಹೂವು ಅಂತ ಕರೀತಾರೆ ನಮ್ಮ ಸೈಡು. ಸೊ ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ. ಸೊ ನಾನು ಇಷ್ಟನ್ನು ಹಾಕಿ ಇವಾಗ ನಾನು ಆನಿಯನ್ನ ಹಾಕ್ತಾಯಿದ್ದೀನಿ. ಸೊ ಆನಿಯನ್ ಕೂಡ ಅಷ್ಟೇ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು, ಡೀಪ್ ಫ್ರೈ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಹಸಿ ಸ್ಮೆಲ್ ಹೋದರೆ ಸಾಕು. ಸೊ ನೀವು ನೋಡ್ತಾ ಇದ್ದೀರಾ, ಆನಿಯನ್ಸ್ನ ಆದಷ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಆನಿಯನ್ಸ್ನ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ತುಂಬ ಜನಕ್ಕೆ ಬ್ಯಾಚುಲರ್ ಅಡುಗೆ ತೋರಿಸಿ ಅಂತ ಹೇಳ್ತಿದ್ರಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಚುಲರ್ಸ್ ಮಾಡೋ ಅಂಥ ಈಸಿ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ರುಬ್ಬೋ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಆನಿಯನ್ ಫ್ರೈ ಆಗಿದೆ. ನಾನು ಇದಕ್ಕೆ ಟೊಮೊಟೊನ ಮಿಕ್ಸ್ ಮಾಡ್ತೀನಿ. ಇವಾಗ ಆದಷ್ಟು ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳಿ ಸಾಕು. ಫುಲ್ ಓವರಾಗಿ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಲೈಟಾಗಿ ಕುಕ್ ಆದರೆ ಸಾಕು ಆನಿಯನು. ಸೊ ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ಟೊಮೊಟೊನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡಿದ್ರಲ್ಲ, ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಫಸ್ಟು ವಿಡಿಯೋ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನನ್ನ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆವಾಗ ನೀವು ಈಸಿಯಾಗಿ ನೋಡ್ಬೋದು. ಅದಕ್ಕೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಈಗ ನಾನು ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊನೂ ಅಷ್ಟೇ ಕ್ಲೀನಾಗಿ ಕುಕ್ ಆಗಬೇಕು. ಆದಷ್ಟು ಆಯಿಲಲ್ಲಿ ಕುಕ್ ಆದರೆ ಟೇಸ್ಟ್ ಇರುತ್ತೆ ನಮಗೆ. ಸೊ ಟೊಮೊಟೊ ಕೂಡ ಇವಾಗ ಹಾಕ್ಕೊಳ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಈಸಿ ರೆಸಿಪಿ. ನನಗೆ ಅರ್ಜೆಂಟಾಗಿ ಏನಾದರೂ ಮಾಡ್ಕೊಳಕ್ಕೆ ಬೇಕು ಅಂತಂದಾಗ ಈ ರೀತಿ ಒಂದು ರೆಸಿಪಿನ ಚೂಸ್ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಬೇಗ ಆಗುವಂಥ ಒಂದು ರೆಸಿಪಿ ಇದು. ಜಸ್ಟ್ 10 to 15 ಮಿನಿಟ್ಸಲ್ಲಿ ಪ್ರಿಪೇರ್ ಆಗುವಂಥ ಒಂದು ಮೊಟ್ಟೆ ಪಲಾವ್. ಸೊ ನಾನು ಇದಕ್ಕೆ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮನೆಯಲ್ಲೇ ರುಬ್ಕೋಬೋದು. ಬ್ಯಾಚುಲರ್ಸ್ಗೆ ಬೇಕು ಅಂದರೆ ಈ ರೀತಿ ಮನೆಗೆ ನಿಮಗೆ ಸ್ಟೋರಲ್ಲೆಲ್ಲ ಅವೈಲೇಬಲ್ ಇರುತ್ತೆ, ನೀವು ಅದನ್ನು ತೆಗೆದುಕೊಂಡು ಯೂಸ್ ಮಾಡ್ಕೊಬೋದು. ಮನೆಯಲ್ಲೇ ಇರೋರಾದರೆ ನಮ್ಮ ಹತ್ರ ಮಿಕ್ಸಿ ಅವೈಲೇಬಲ್ ಇದೆ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಇಂದೋರು ಈ ರೀತಿ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಂದ್ಕೋಬೋದು. ಇವಾಗ ನಾನು ಪುದೀನ ಮತ್ತು ಕೊತ್ತಂಬರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಪುದೀನ ಮತ್ತು ಕೊತ್ತಂಬರಿನ ಇವಾಗಲೇ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು.
ಸ್ವಲ್ಪ ನಾನಿಲ್ಲಿ ಪುದೀನ ಜಾಸ್ತಿ ತೊಗೊಂಡಿದ್ದೀನಿ, ಕೊತ್ತಂಬರಿನ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ಆಯಿಲಲ್ಲಿ ಈಗ ಫ್ರೈ ಆಗಬೇಕು. ಸೊ ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಒಂದೂವರೆ ಚಮಚ ಆಗೋಷ್ಟು ಧನಿಯಾ ಪೌಡ್ರ್ ಮತ್ತು 1 ಚಮಚ ಖಾರದ ಪುಡಿಯ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಗಿರೋದ್ರಿಂದ ನಾನು ಎಲ್ಲದನ್ನೂ ಸ್ವಲ್ಪನೇ ಹಾಕಿದ್ದೀನಿ. ನಿಮ್ಗೆ ಭಾಳ ಬೇಕು ಅಂದರೆ ಭಾಳನೂ ಕೂಡ ಹಾಕೋಬೋದು. ನಾನಿಲ್ಲಿ ಜಸ್ಟ್ 2 ಮೆಂಬರ್ಸ್ಗೆ ಮಾಡ್ತಾಯಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಸೊ ನೆಕ್ಸ್ಟು ಇದನ್ನು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ವಾಟರ್ನ ಸೇರಿಸ್ಕೋಬೇಕು. ಇವಾಗ ನಾನು ಈ ಒಂದು ಗ್ಲಾಸಲ್ಲಿ 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಅಕ್ಕಿನ. ತೊಳೆದಿಡಬೇಕನ್ನೋ ಅವಶ್ಯಕತೆ ಏನಲ್ಲ, ತೊಳೆದು ನೀವು ಹಿಂದೆನೇ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಅದನ್ನು 5-10 ನಿಮಿಷ ಇಡಬೇಕು ಅಂತ ಏನಿಲ್ಲ. ಸೊ ನೀವು ಅಕ್ಕಿನ ತೊಳೆದು ಹಿಂದೆನೇ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ 2 ವಾಟರ್ ನೀರನ್ನ ಹಾಕಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಅಂದರೆ ತುಂಬ ಬೇಗ ಆಗೋವಂಥ ಒಂದು ರೆಸಿಪಿ ಇದೆಲ್ಲ. ನಿಮ್ಮ ಹತ್ರ ಜಸ್ಟ್ ಒಂದು 10 to 15 ಮಿನಿಟ್ಸ್ ಇದ್ದರೆ ಸಾಕು. ಏನು ರುಬ್ಬೋ ಅವಶ್ಯಕತೆ ಅಂತ ಏನು ಇಲ್ಲವೇ ಇಲ್ಲ. ಜಸ್ಟ್ ಮನೇಲಿರೋ ಐಟಮ್ಸ್ನ ಹಾಕಿ ಮಾಡೋ ಅಂಥ ಒಂದು ಈಸಿ ಮೊಟ್ಟೆ ಪಲಾವ್ ರೆಸಿಪಿ. ಸೊ ಇವಾಗ ನಾನು ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಒಂದು ಕುದಿ ಬಂದಿದ ತಕ್ಷಣ ನೀವು ಅಕ್ಕಿನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಅಂತೂ ಬರಲೇಬೇಕು ಕಂಪಲ್ಸರಿ. 2 ವಿಷಲ್ ಮಾಡಿಬಿಟ್ರೆ ಸಾಕು, ನಿಮಗೆ ಎಷ್ಟೋ ಟೇಸ್ಟಿಯಾಗಿರೋವಂಥ ಮೊಟ್ಟೆ ಪಲಾವ್ ರೆಡಿ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಬೇಯಿಸಿ ಸಿಪ್ಪೆನ ಸುಲಿದು ಬಿಟ್ಟಿರೋ ಅಂಥ ಒಂದು ಮೊಟ್ಟೆನ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ನಾನು ಸೈಡ್ ಕಟ್ ಮಾಡಿಲ್ಲ, ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಹಂಗೆ ಹಾಕಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಸೈಡನ್ನ ಕಟ್ ಮಾಡಿ ಕ್ಲೀನಾಗಿ ಶೇಪ್ ಕೊಟ್ಕೊಂಡು ಅದನ್ನ ಹಾಕ್ಕೋಬೋದು. ಸೊ ಇವಾಗ 2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಫೈನಲಾಗಿ 2 ವಿಷಲ್ ಬಂತು. ಸೊ ಈಗ ನಾನು ಆಫ್ ಮಾಡಿ ಆಫ್ಟರ್ 10 to 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಹೇಗಾಗಿದೆ ಅಂತ. ಸೊ ಇದು ಆಫ್ಟರ್ 10 to 15 ಮಿನಿಟ್ಸ್ ಆದಮೇಲೆ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಾಗಿದೆ ಅಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋ ಅಂಥ ಒಂದು ಈಸಿ ಪಲಾವು. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿ ಮಸಾಲೆ ಆಗಲಿ ಮತ್ತೊಂದಾಗಲಿ ಯಾವುದು ಅಷ್ಟೊಂದು ಯೂಸ್ ಮಾಡೋ ಇದಾಗಿರೋದಿಲ್ಲ. ಸೊ ಜಸ್ಟ್ ಮನೇಲಿರೋ ಅಂಥ ಕೆಲವೊಂದು ಐಟಮ್ಸ್ಗಳಿಂದನೇ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳೋದು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಮೊಟ್ಟೆ ಪಲಾವ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ. ಆದಷ್ಟು ರೆಸಿಪಿನ ಒಮ್ಮೆ ಮನೇಲಿ ಟ್ರೈ ಮಾಡಿ, ನಿಮಗೂ ಕೂಡ ಖುಷಿ ಆಗುತ್ತೆ. ಈ ರೀತಿ ಹೋಮ್ ಮೇಡ್ ರೆಸಿಪಿನ ಆದಷ್ಟು ಪ್ರಿಫೇರ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸೊ ಪೇಜ್ಗೊಂದು ಲೈಕ್ ಕೊಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.